ಜ್ಯೋತಿಷ್ಯ ದಾರಿದೀಪ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪಂಡಿತ್ ರಾಮಶಂಕರ್ ಭಟ್ ಗುರೂಜಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ. ಮಧ್ಯಮ ಕುಟುಂಬದ ವರ್ಗದವರಿಗೆ ಯಾವಾಗಲೂ ಹಣದ ಸಮಸ್ಯೆಗಳು ಇದ್ದೇ ಇರುತ್ತದೆ. ಒಂದಿದ್ದರೆ ಒಂದು ಇರುವುದಿಲ್ಲ. ಅದಕ್ಕೆ ಅವರನ್ನು ಮಧ್ಯಮ ಕುಟುಂಬದವರು ಅಂತಲೂ ಕೂಡ ಕರೆಯುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳಾದಾಗ ಅವರು ಸಾಲದ ಮೊರೆ ಹೋಗುತ್ತಾರೆ. ಸಾಲವನ್ನು ಮಾಡಿ ತೀರಿಸದೇ ಇದ್ದಾಗ ದೇವರ ಮೊರೆ ಹೋಗುತ್ತಾರೆ. ದೇವರನ್ನು ಪ್ರಾರ್ಥಿಸಿದರೆ ಖಂಡಿತ ಕೈ ಹಿಡಿಯುತ್ತಾನೆ. ಆದರೆ ಯಾವ ದೇವರನ್ನು ಪೂಜೆ ಮಾಡಿದರೆ, ಯಾವ ದೇವರಿಗೆ ಏನನ್ನು ಅರ್ಪಿಸಿ ಮುಡಿಪು ಕಟ್ಟಿದರೆ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಅನ್ನುವುದು ಅಷ್ಟೇ ಮುಖ್ಯವಾಗುತ್ತದೆ. ಅಂದ ಹಾಗೆ ನೀವು ಏನಾದರೂ ಆಂಜನೇಯ ಸ್ವಾಮಿಗೆ ಈ ಒಂದು ವಸ್ತುವನ್ನು ಇಟ್ಟು ಮುಡಿಪನ್ನು ಕಟ್ಟಿ ಭಕ್ತಿ ಸಂಕಲ್ಪವನ್ನು ಬೇಡಿ ಆಶೀರ್ವಾದವನ್ನು ಪಡೆದುಕೊಂಡರೆ ಖಂಡಿತವಾಗಿಯೂ ನಿಮ್ಮ ಎಲ್ಲ ಸಾಲದ ಸಮಸ್ಯೆಗಳನ್ನು ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ಖುದ್ದು ನಿಂತು ಬಗೆಹರಿಸುತ್ತಾನೆ. ಅದು ಯಾವ ವಸ್ತುಗಳನ್ನು ಇಟ್ಟು ಭಕ್ತಿಯಿಂದ ಬೇಡಿಕೊಳ್ಳಬೇಕು ಗುರುಗಳೇ ಅಂತನ್ನುವವರು ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಬೇಕು. ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸಮಸ್ಯೆಗಳನ್ನು ಕಮೆಂಟ್ ಮಾಡಿ, ಎಲ್ಲದಕ್ಕೂ ಉತ್ತರ ತಿಳಿಸ್ತೀವಿ. ಆಂಜನೇಯ ಸ್ವಾಮಿ ಕಲಿಯುಗದಲ್ಲಿರುವಂತಹ ಪ್ರತ್ಯಕ್ಷ ದೇವರು ಎಂದರೆ ತಪ್ಪಾಗುವುದಿಲ್ಲ. ಆತನ ಮುಂದೆ ಏನನ್ನು ಭಕ್ತಿಯಿಂದ ಬೇಡಿಕೊಂಡು ಕೇಳಿದರೂ ಆತ ಕೊಟ್ಟೇ ಕೊಡುತ್ತಾನೆ ಎನ್ನುವ ನಂಬಿಕೆ ಆಂಜನೇಯ ಸ್ವಾಮಿಯ ಭಕ್ತರಿಗಿರುತ್ತದೆ. ಕೆಲವು ನಿಯಮಗಳನ್ನು ಪಾಲಿಸಿ ಅದರ ಆಧಾರದ ಮೇಲೆ ಆಂಜನೇಯ ಸ್ವಾಮಿಯನ್ನು ನೀವು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಬೇಕು. ಶನಿವಾರದ ದಿವಸದಂದು ಅಥವಾ ಮಂಗಳವಾರದ ದಿವಸದಂದು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡುವ ಮೊದಲು ನೀವು ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಬೇಕಾದಂತಹ ಕೆಲವು ವಸ್ತುಗಳು ಅಂದರೆ ವೀಳ್ಯದೆಲೆ, ಗುಲ್ಕನ್, ಈ ಎರಡು ವಸ್ತುಗಳನ್ನು ಸಿದ್ಧ ಮಾಡಿಕೊಂಡಿರಬೇಕು. ಅದಾದ ಮೇಲೆ ಮಂಗಳವಾರದ ದಿವಸ ಅಥವಾ ಶನಿವಾರದ ದಿವಸ ಬೆಳಗಿನ ಜಾವ ಸ್ವಾಮಿ ಮೂಡುವ ಮೊದಲೇ ನೀವು ಎದ್ದಿರಬೇಕು. ಅಂದರೆ ಸೂರ್ಯ ಹುಟ್ಟುವುದಕ್ಕೆ ಮೊದಲು ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿ ಸ್ವಾಮಿಯ ದೇವರ ಫೋಟೋ ಅಥವಾ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ನೀರಿನ ಪ್ರೋಕ್ಷಣೆ ಮಾಡಿ ಅದನ್ನು ಸ್ವಚ್ಛಗೊಳಿಸಬೇಕು. ಒಂದು ತಟ್ಟೆ ಅಕ್ಕಿಯ ಮೇಲೆ ಆಂಜನೇಯನ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಅದರ ಮುಂದೆ ನೀವು ತಂದಿರುವಂತಹ ವೀಳ್ಯದೆಲೆ ಅರಿಶಿಣದಿಂದ ಜಯರಾಮ ಶ್ರೀರಾಮ ಅಂತ ಬರೆದುಕೊಳ್ಳಬೇಕು. 11 ವೀಳ್ಯದೆಲೆಯ ಮೇಲೆ ಇದನ್ನು ಬರೆದುಕೊಳ್ಳಬೇಕು. ಪ್ರತಿ ವೀಳ್ಯದೆಲೆಗೂ ಗುಲ್ಕೋನನ್ನು ಹಾಕಿ ಅದನ್ನು ಮಡಚಿ ಹಳದಿ ದಾರದಿಂದ ಸುತ್ತಿ ಕಟ್ಟಬೇಕು. ಪ್ರತಿಯೊಂದು ವೀಳ್ಯದೆಲೆಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವಾಗಲೂ ಹನುಮಾನ್ ಚಾಲಿಸವನ್ನು ಹೇಳುತ್ತಾ ಅರ್ಪಿಸುತ್ತಾ ಬರಬೇಕು. ಈ ರೀತಿ ಮಾಡಿ 11 ವೀಳ್ಯದೆಲೆಯನ್ನು ನೀವು ಆಂಜನೇಯ ಸ್ವಾಮಿ ಫೋಟೋದ ಮುಂದೆ ಅಥವಾ ವಿಗ್ರಹದ ಮುಂದೆ ಇಡಬೇಕು. ಒಂದು ವೇಳೆ ವಿಗ್ರಹ ಇದ್ದರೆ ವಿಗ್ರಹದ ಸುತ್ತ ಅದನ್ನು ಇಡಬೇಕು. ಭಕ್ತಿಯಿಂದ ಮಹಾ ಮಂಗಳಾರತಿ ಮಾಡುವಾಗ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಬೇಡಿಕೊಂಡು ಸಂಕಲ್ಪವನ್ನು ಮಾಡಿ, ಈ ರೀತಿಯಾದಂತಹ ಸಾಲದ ಸಮಸ್ಯೆಗಳಿಂದ ನಾನು ಬಳಲುತ್ತಿದ್ದೇನೆ, ಎಷ್ಟೇ ಕಷ್ಟಪಟ್ಟರೂ ಸಾಲಗಳು ತೀರುತ್ತಿಲ್ಲ, ಮನೆಗೆ ಆದಾಯ ಅನ್ನುವುದು ಕಡಿಮೆ, ಸಾಲದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ಮನೆಯೇ ನಡೆಸೋದಕ್ಕೆ ಆಗ್ತಾ ಇಲ್ಲ, ಹೇಗಾದರೂ ಮಾಡಿ ಇಂತಹ ಕಷ್ಟದಿಂದ ಪಾರು ಮಾಡು ಆಂಜನೇಯ ಸ್ವಾಮಿ, ನಿನಗೆ ನಾನು ಶ್ರೀರಾಮನ ಈ ಉಡುಗೊರೆಯನ್ನು ನೀಡುತ್ತಿದ್ದೇನೆ, ನೀನು ನನ್ನನ್ನು ಕಷ್ಟದಿಂದ ಪಾರು ಮಾಡಲೇಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಳ್ಳಿ. 11 ದಿನದ ಬಳಿಕ ಆ ವೀಳ್ಯದೆಲೆ ಇರುವಂತಹ ಗುಲ್ಕನನ್ನು ತೆಗೆದುಕೊಂಡು ಹೋಗಿ ಮನೆ ಹತ್ತಿರ ಇರುವಂತಹ ಯಾವುದಾದರೂ ಮರದ ಬುಡಕ್ಕೆ ಹಾಕಿ ಹಿಂದಿರುಗಿ ನೋಡದೆ ಬರಬೇಕು. ಈ ರೀತಿ ಮಾಡುವಾಗ ಆಂಜನೇಯ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಯಿಂದ ನೆನೆಸಿಕೊಳ್ಳಿ. ಕನಸಿನಲ್ಲಿ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸುತ್ತಾನೆ. ಇನ್ನು ನಿಮ್ಮ ಜೀವನದಲ್ಲಿ ಹೇಳಿಕೊಳ್ಳಲಾಗದ ಯಾವುದೇ ಒಂದು ಸಮಸ್ಯೆ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ ರಾಮಶಂಕರ್ ಭಟ್ ಗುರೂಜಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಮುಕ್ತಿಯನ್ನು ಕೊಡುತ್ತಾರೆ. ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.